ಮೆಹಂದಿ ಹಾಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ಸೊಸೆ ಹೇಗಿದ್ದಾರೆ, ಮಗನ ಬಗ್ಗೆ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಎಷ್ಟೊಂದು ಜನ ಫೇವ್ರೇಟ್ಸು ಈ ಸಿನಿಮಾಲಿರೋದು ನಾನು ಲಕ್ಕಿ ಅನ್ಕೋತೀನಿ. ಫಸ್ಟ್ ಥ್ಯಾಂಕ್ಸ್ ರಜನೀಶ್ ಸರು, ಬಾಬಿ ಮ್ಯಾಮ್ ಅವ್ರಿಗೆ. ನನ್ನಲ್ಲಿ ನನಗೇನು ಕಾನ್ಫಿಡೆನ್ಸ್ ಇದೆಯೋ ನನಗಿನ್ನ ಬಾಬಿ ಮ್ಯಾಮ್ ಅವ್ರಿಗೆ ನನಗೆ ಆ್ಯಕ್ಟಿಂಗ್ ಬರೋಲ್ಲ ಅಂದ್ರೂ ಅವರೇ ಹೇಳ್ಕೊಟ್ಟು ಮುಂಚೆನೇ ಕರೆದು ಅಂದರೆ ಅವ್ರು ಅಷ್ಟು ಕಾನ್ಫಿಡೆನ್ಸ್ ತುಂಬಿಸಿದ್ರು. ಆಮೇಲೆ ಹೇಳಿದ್ರು ಸಿಂಪಲ್ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆಯೋ ಅದೇ ಥರ ಅಂತ. ಆಮೇಲೆ ನನಗೆ ಅಂಕಿತಾ ಮತ್ತು ಶೈನ್ ಅವರು ತುಂಬ ಮುಂಚೆಯಿಂದ ನನಗೆ ತುಂಬ ಇಷ್ಟ ಟಿ ವಿಯಿಂದನೇ. ಮತ್ತು ಸ್ಕೂಲ್ ಡೇಸಿಂದ ಮಾಲವಿಕಾ ಮ್ಯಾಮ್ ನೋಡಿರೋದು ತುಂಬಾ. ಶ್ರುತಿ ಮ್ಯಾಮ್ ಅಂದರೆ ನಾನು ಚಿಕ್ಕವಳಿಂದ ಅವರಿಬ್ಬರು ತುಂಬ ಇಷ್ಟ ನನಗೆ. ಅದೊಂದು ಖುಷಿ. ಮತ್ತು ಸೀನಿಯರ್ ಆ್ಯಕ್ಟರ್ಸ್ ದೇವರಾಜ್ ಸರ್ ಇರುವಾಗ ನಾನು ಮಾತಾಡ್ತಾ ಇರಲಿಲ್ಲ, ಭಯ ನನಗೆ. ಬಟ್ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್. ಅಂದರೆ ನಂಗೆ ಗೊತ್ತಿರೋರ ಹತ್ರ ಕೇಳ್ತಾ ಇದ್ದೆ, ನಂಗೆ ಸುಮ್ಮನೆ ಒಂದು ನಿಮಿಷ ಬಂದು ಹೋಗೋ ಥರ. ಬಟ್ ಒಳ್ಳೆ ಥರ ರೋಲ್ ಬೇಕು, ನಂಗೆ ಕೆಟ್ಟ ಥರ ಎಲ್ಲ ಮಾಡೋಣ. ನಮ್ಮ ಎ ಪಿ ಅರ್ಜುನ್ ತುಂಬ ಚೆನ್ನಾಗಿ ಗೊತ್ತು. ಇಲ್ಲ ರಾಟೇಲ್ ಒಂದು ವಿಲನ್ ಇದ್ರ ಥರ ಇಲ್ಲ, ನಾನು ಕೆಟ್ಟೋಳ್ ಥರ ಎಲ್ಲ ಮಾಡೋದು ಆ್ಯಕ್ಟಿಂಗ್ ಅಂದಿದ್ದೆ. ಬಟ್ ಏನೋ ಆ ಥರ ಚಿಕ್ಕ ಆಸೆ ಇದ್ದಿದ್ದು ಇದು ಲೈಫಲ್ಲಿ ಒಂಥರ ತುಂಬ ಖುಷಿ ಅನಿಸ್ತು. ಯಾವಾಗ ಜೀವನದಲ್ಲಿ ಏನೋ ಒಂದೊಂದು ಹೊಸ ಕಲಿತಾ ಇರಬೇಕು, ಸಾಧನೆ ಮಾಡ್ತಾನೆ ಇರಬೇಕು. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತು ನನಗೆ ಸೀನಿಯರ್ ನಾನು ಹೇಳಿದೆ ಅವಾಗೆ ಶ್ರುತಿ ಮ್ಯಾಮ್ ಅವರು ಒಂದಿನ ಅವ್ರದ್ದು ಸಾಂಗ್ ಶೂಟಲ್ಲಿದ್ದೆ ನಾನು. ತುಂಬ ಖುಷಿ ಆಗುತ್ತೆ ಆ ಥರ. ಅದು ನಂಗೆ ಮಾತಾಡೋಕ್ಕೆ ಬರೋಲ್ಲ, ಅಂದರೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಅಂದರೆ ಸಿಂಗಿಂಗೇ ಬೇರೆ, ಆ್ಯಕ್ಟಿಂಗೇ ಬೇರೆ, ಎರಡರಲ್ಲೂ ಬೇರೆ ಬೇರೆ ಥರ ಖುಷಿ ಇರುತ್ತೆ. ಈಗ ನನ್ನ ಲೈಫಲ್ಲಿ ಹೊಸ ಖುಷಿ. ಅದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲ ನಮ್ಮ ಹೋಲ್ ಟೀಮ್ಗೆ ಒಳ್ಳೇದಾಗಲಿ. ಹಾಗೆ ನಮ್ಮ ಶೈನ್ ಶೆಟ್ಟಿ ನನ್ನ ನಿಜವಾಗ್ಲೂ ಪ್ರೀತಿ, ನನ್ನ ಮಗನ ಥರನೇ. ಅವ್ರಿಗೂ ಬೇಗ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಲಿ. ಥ್ಯಾಂಕ್ ಯು. ಇದು ನಿಜವಾದ ಅಮ್ಮನ ಬಯಕೆ. ಅದೇ ನಾನು ಹೇಳ ಅನ್ಕೊಂಡೆ. ಆ್ಯಕ್ಚುಲಿ ಅವರು ಗಲ್ಲಿ ಕಿಚನ್ ಬಿಗ್ ಬಾಸ್ ಇಂದ ತುಂಬ ಇಷ್ಟ, ಆಮೇಲೆ ಗಲ್ಲಿ ಕಿಚನ್ ಇಂದನೂ ತುಂಬ ಇಷ್ಟ ನನಗೆ ಅವರು. ಇವಾಗ ಇದರಲ್ಲಿ ಮಗ ಆದ್ಮೇಲೆ ಇನ್ನೂ ಇಷ್ಟ. ಓಕೆ, ಒಂದಂತೂ ಗೊತ್ತಾಯ್ತು, ನೀವು ಒಳ್ಳೆ ತಾಯಿ ಮಾತ್ರ ಅಲ್ಲ, ಇದರಲ್ಲಿ ಒಳ್ಳೆ ಅತ್ತೆ ಅಂತ. ಯಾಕಂತ ಹೇಳಿದ್ರೆ ಒಳ್ಳೆ ಪಾತ್ರ ಮಾತ್ರ ಮಾಡೋದು ಅಂತ ಮೊದಲೇ ಕಂಡೀಷನ್ ಇದ್ದಿದ್ರಿಂದಾಗಿ. ಈಗ ಜಸ್ಟ್ ಮ್ಯಾರಿಡ್ ಆಗಿರೋರಿಗೆ ನಿಮ್ಮಿಂದ ಏನಾದರೂ ಸಜೆಷನ್, ಅಡ್ವೈಸ್ ಕೊಡೋದಾದ್ರೆ? ಕಷ್ಟ ಇದೆ ಸ್ವಲ್ಪ. ಅಂದರೆ ನಾನು ಈ ಕಾಲದಲ್ಲಿ ಹೇಳೋದು, ಹಳೆ ಕಾಲದ ಇರೋ ಥರ ಒಂಥರ ಅತ್ತೆಗಳು ಅಧಿಕಾರ ಮಾಡಬಾರ್ದು, ಸೊಸೆ ಜೊತೆ ಫ್ರೆಂಡ್ಲಿ ಆಗಿರಬೇಕು. ಆಮೇಲೆ ಇವಾಗೆಲ್ಲ ಗೊತ್ತು, ನಾನು ನೋಡಿದ್ದೀನಿ ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫ್ ಚೆನ್ನಾಗಿರ್ತಾರೆ, ಬರೀ ಈಕ್ವಾಲಿಟಿ ಅಂತ ಹೇಳೋದಲ್ಲ, ಹಂಗೆ ಇರ್ತಾರೆ. ನಾನೇ ನೋಡಿದ್ದೀನಿ, ನಮ್ಮ ಮೈದಂದ್ರೂ ಅಷ್ಟೇ. ಆ್ಯಕ್ಚುಲಿ ಇವಾಗ ನಮ್ಮ ಯಜಮಾನ್ರು ಅವ್ರನ್ನ ಮನೆ ಗುಡಿಸ್ಕೊಡೋದು, ಪಾತ್ರೆ ತೊಳ್ಕೊಡೋದೆಲ್ಲ ಮಾಡ್ತಾರೆ. ಸೇವಂತಿನ ಬಿಡಿಸ್ಬಿಟ್ಟಿದ್ದಾರೆ ಅವರು. ಎಷ್ಟೋ ಜನ ಗೊತ್ತಿರ್ಬೋದು, ಫುಲ್ಲು ಡಯಟ್ ಮಾಡಿ ಸಣ್ಣಾಗಿದ್ದಾರೆ. ನನಗೂ ಒಂದು ಊಟ ಬಿಡು ಅಂತಾರೆ, ನಾನು ಬಿಡ್ತಾ ಇಲ್ಲ ಆ ಥರ. ಅಂದರೆ ಈ ಕಾಲದಲ್ಲಿ ಮುಂಚಿನ ಥರ ಇರಬಾರ್ದು, ಫ್ರೆಂಡ್ಲಿ ಆಗಿರಬೇಕು. ನಮ್ಮ ಮೂವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದೊಂಥರ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಅಂಕಿತಾ ಮತ್ತು ಶೈನ್ ಅವರು. ಸಹನಾ ಸೂರ್ಯ, ನಾನು ಏನು ಕ್ಯಾರೆಕ್ಟರ್ ಅದೇ ಥರ ನಿಜವಾಗ್ಲೂ ನನ್ನ ಮಗನ ಜೊತೆ ನಾನು ಈಗ ನಾವೆಲ್ಲಾದ್ರೂ ಕಾರಲ್ಲಿ ಹೋಗ್ತಾ ಇರುವಾಗ ಹುಡುಗಿ ಚೆನ್ನಾಗಿದ್ದಾಳೆ ನೋಡು ಅಂತ ನಾನು ಹೇಳ್ತೀನಿ, ಅವನು ಅಮ್ಮ ಹುಡುಗಿ ಚೆನ್ನಾಗಿದ್ದಾಳೆ ನೋಡಿ. ಸೊ ನನ್ನ ಮಗ ಮದುವೆ ಆದ್ರೂ ಸೊಸೆ ಹತ್ರ ಫ್ರೆಂಡ್ಲಿ ಆಗೇ ಇರ್ತೀನಿ. ಎಲ್ಲರೂ ಹಂಗೆ ಇರಿ ಅಂತಾನೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹರಿಕೃಷ್ಣ ಸರ್ ಯಾಕೆ ಸಣ್ಣ ಆದ್ರು ಅಂತ ನಮ್ಮೆಲ್ರಿಗೂ ಗುಟ್ಟು ಬಿಟ್ಟು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ವೆರಿ ಇದೆಲ್ಲ ಮನೆ ಕೆಲಸ ಡಯಟು ವಾಕಿಂಗ್ ಮಾಡ್ತಾರೆ.